ದಲಿತರ ಜಮೀನಿಗೆ ಕಂಟಕ. ಆರ್ಎಫ್ಒ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ. ಚಿಂತಾಮಣಿಯಲ್ಲಿ ದಲಿತರ ಭೂ ಹಕ್ಕಿಗಾಗಿ ಬೃಹತ್ ಆಕ್ರೋಶ ಭುಗಿಲೆದಿದೆ. ತಲೆಮಾರುಗಳಿಂದ ಉಳುಮೆ ಮಾಡುತ್ತಿದ್ದ ಜಮೀನನ್ನು ಅರಣ್ಯ ಇಲಾಖೆ ತನ್ನದೆನ್ನುತ್ತಿರುವುದನ್ನು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿ ದಸಂಸ ಇಂದು ಚಿಂತಾಮಣಿ ತಾಲೂಕು ವಲಯ ಅರಣ್ಯಾಧಿಕಾರಿಗಳ ಆರ್ಎಫ್ಒ ಕಚೇರಿಗೆ ಮುತ್ತಿಗೆ ಹಾಕಿದೆ. ಸುದ್ದಿಯ ಮುಖ್ಯಾಂಶಗಳು. ವಿವಾದದ ಮೂಲ. ಚಿಕ್ಕಬಳ್ಳಾಪುರ ತಾಲೂಕು ಸಿಂಗಾಟ ಕದಿರೇನಹಳ್ಳಿಯ ದಲಿತ ರೈತರಿಗೆ 1972-73ರಲ್ಲಿ ಸರ್ವೆ ನಂಬರ್ 67ರಲ್ಲಿ ಜಮೀನು ಮಂಜೂರಾಗಿತ್ತು. ಅಂದಿನಿಂದ ಪಹಣಿ ಖಾತೆ ಹೊಂದಿದ್ರೂ ಕಳೆದ 2 ವರ್ಷಗಳಿಂದ ಅರಣ್ಯ ಇಲಾಖೆ ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಲಾಗಿದೆ. ಇಲಾಖೆಗಳ ಗೊಂದಲ. 1990-92ರ ಅವಧಿಯಲ್ಲಿ ಕಂದಾಯ ಇಲಾಖೆಯು ಈ ಜಮೀನನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಿದೆ ಎನ್ನಲಾಗುತ್ತಿದ್ದು, ಇದು ರೈತರ ಬದುಕಿಗೆ ಕಂಟಕ ತಂದಿದೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಇಂದಿನ ಮುತ್ತಿಗೆ. ಜೂನ್ 15ರಿಂದ ನಡೆದ ಧರಣಿಗೆ ಸ್ಪಂದಿಸದ ಕಾರಣ ಇಂದು ಜೂನ್ 29, 2026 ಸೋಮವಾರ ಚಿಂತಾಮಣಿ ತಾಲೂಕು ಸಮಿತಿ ನೇತೃತ್ವದಲ್ಲಿ ಅರಣ್ಯ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಮುಖ ಬೇಡಿಕೆಗಳು: ಸಿಂಗಾಟ ಕದಿರೇನಹಳ್ಳಿ ಹಾಗೂ ಕಣಿವೆ ನಾರಾಯಣಪುರದ ದಲಿತರ ಜಮೀನುಗಳ ಮೇಲಿನ ಅರಣ್ಯ ಇಲಾಖೆಯ ದೌರ್ಜನ್ಯ ತಕ್ಷಣ ನಿಲ್ಲಬೇಕು. ತಾಲೂಕಿನಾದ್ಯಂತ ರೈತರು ಉಳುಮೆ ಮಾಡುತ್ತಿರುವ ಜಮೀನುಗಳನ್ನು ಡೀಮ್ಡ್ ಅರಣ್ಯ ಎಂದು ಪೀಡಿಸುವುದನ್ನು ಕೈಬಿಡಬೇಕು. ಬಾಧಿತ ಜಮೀನುಗಳನ್ನು ತಕ್ಷಣವೇ ರೈತರ ಹೆಸರಿಗೆ ದುರಸ್ತಿ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು, ಸಮಸ್ಯೆ ಇತ್ಯರ್ಥವಾಗದಿದ್ದರೆ ಹೋರಾಟ ಉಗ್ರ ರೂಪ ತಾಳಲಿದೆ ಎಂದು ದಸಂಸ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಗಡ್ಡಂ ವೆಂಕಟೇಶ್, ಜಿಲ್ಲಾ ಸಂಚಾಲಕ ಶ್ರೀರಂಗಪ್ಪ, ಚಂದ್ರಶೇಖರ್, ಕೃಷ್ಣಾರೆಡ್ಡಿ, ಎಸ್ಸಿ ನಾರಾಯಣಸ್ವಾಮಿ, ಸಂಘರ್ಷ ರತ್ನಮ್ಮ, ನಾರಾಯಣ್ ನಾಯ್ಕ್, ನರಸಿಂಹಪ್ಪ, ಮುನಿರೆಡ್ಡಿ, ಕೃಷ್ಣ ಮಾರಿಯಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಮುಂದಿನ ಅಪ್ಡೇಟ್ಸ್ ಕ್ಷಣ ಕ್ಷಣಕ್ಕೂ ಸಿಗಲಿದೆ. ನೋಡ್ತಾ ಇರಿ ನಮ್ಮ ಫೈರ್ ನ್ಯೂಸ್ ಕನ್ನಡ ಚಾನೆಲ್. ಅರ್ಥ ಆಗ್ತಾ ಇಲ್ಲ. ಬಹುಶಃ ನೀವು ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಆ ಭೂಮಿಗಳೇನಿದೆಯೋ ಭೂಮಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಕುಂತು ಕೂಲಂಕುಷವಾಗಿ ದಾಖಲೆಗಳನ್ನ ಪರಿಶೀಲಿಸಿ, ಆ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಅವ್ರ ಹತ್ರ ಹಕ್ಕುಪತ್ರಗಳಿದ್ರೆ, ಸರ್ವೆ ನಂಬರ್ಗಳಿದ್ರೆ ಅಂತ ಭೂಮಿಗಳನ್ನ ರೈತರಿಗೆ ಬಿಟ್ಕೊಡಿ. ಮೊದಲು ತಕ್ಷಣ ತಮ್ಮ ಅಧಿಕಾರಿಗಳನ್ನ ಏನು ಕಳ್ಸಿಕೊಟ್ಟಿದ್ರೆ ಅವ್ರು ವಾಪಸ್ ಕರ್ಕೋಬೇಕು. ನೀವು ಅಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ಳಿ ಅಂತ ಹೇಳಿ ತಮ್ಮ ಅಧಿಕಾರಿಗಳನ್ನ ಯಾರು ಬಿಟ್ಟಿದ್ದೀರಾ ತಕ್ಷಣ ಅಲ್ಲಿಂದ ವಾಪಸ್ ಕರ್ಸ್ಕೋಬೇಕು ಅವರನ್ನ. ನೀವು ಸರ್ಕಾರಗಳಿದೆ, ಅಧಿಕಾರಿಗಳಿದ್ರೆ, ಮೇಲಧಿಕಾರಿಗಳಿದ್ರೆ, ಕುಂತು ಅಲ್ಲಿ ಚರ್ಚೆ ಮಾಡಿ. ಮೊದಲು ಇದು ಯಾವುದನ್ನು ಮಾಡದೆ ನೀವು ಏಕೆ ಇವಾಗ ದಲಿತರ ಭೂಮಿಗಳನ್ನ ಕಿತ್ಕೊಬಿಡೋದು, ಅವ್ರ ಮನೆ ಧ್ವಂಸ ಮಾಡ್ಬಿಡೋದು, ಅವ್ರ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ಬಿಡೋದು. ಏನಾದ್ರೂ ಮಾಡ್ಬಿಟ್ರೆ ದಲಿತರು ಮಾಡ್ಬಿಟ್ರು, ಏನಾದ್ರೂ ತೊಂದರೆ ಮಾಡ್ಬಿಟ್ರೆ ದಲಿತರು ಮಾಡ್ಬಿಟ್ರು. ಅವ್ರಿಗೇನಪ್ಪ ದಲಿತರು ಬಂದ್ಬಿಟ್ರಪ್ಪ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಸಮಸ್ಯೆ. ತಮ್ಮ ಏನು ಅಹವಾಲೇನು ಕೊಟ್ಟಿದ್ದೀರಾ ಈಗ ಇದ್ರ ಮನವಿ ಪತ್ರದಲ್ಲಿ, ಇದನ್ನ ನಾವು ಯಥಾವತ್ತಾಗಿ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಮುಂದೆ ಅವರಿಂದ ಏನು ನಿರ್ದೇಶನ ಬರುತ್ತೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.